ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ ನನ್ನ ಮಗ ಕೂಡ ಎತ್ತಿದ್ದೆ ಫ್ರೆಂಡ್ಸ್. ಅವನಿಗೆ ಡ್ರೈ ಫ್ರೂಟ್ಸ್ ಹಾಕಿ ಕೊಟ್ಟಿದ್ದೆ. ನಾನು ಇದು ಮಾರ್ನಿಂಗ್ ನಿಂತ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಹೆಸರು ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಸ್ವಲ್ಪ ನೀರು ಮತ್ತು ಟೊಮೆಟೊನ ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಒಂದು 2-3 ವಿಸಿಲ್ ಕೂಗಿಸ್ಕೊಂಡು ಕುಕ್ಕರ್ ಆದ ತಕ್ಷಣ ಅದನ್ನು ತೆಗೆದು ಇವಾಗ ಒಗ್ಗರಣೆ ಕೊಡಬೇಕಂತ ಒಂದು ಪಾತ್ರೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಪಾತ್ರೆ ಕಾದ ನಂತರ ಒಂದು 3 to 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಆಯಿಲ್ ಸ್ವಲ್ಪ ಕಾಯಬೇಕು ಫ್ರೆಂಡ್ಸ್. ಹಾಗಾಗಿ ಒಂದಿಷ್ಟು ಆಯಿಲ್ ಕಾದ ತಕ್ಷಣ ನಾನು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕರಿಬೇವನ್ನು ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ. ಹೆಸರು ಬೇಳೆಗೆ ಹಾಕೋರು ಸಾಂಬಾರು ಮಾಡ್ಬೇಕಂದ್ರೆ ಇದು ಏನಂತಾರೆ, ಬೆಳ್ಳುಳ್ಳಿ ಹಾಕ್ತಾರೆ ಫ್ರೆಂಡ್ಸ್. ಪಲ್ಯ ಮಾಡ್ಬೇಕಂದ್ರೆ ನಾವು ಈರುಳ್ಳಿನ ಹಾಕ್ತೀವಿ. ಒಬ್ಬೊಬ್ರು 2 ಹಾಕ್ತಾರೆ. ಸೊ ಅವ್ರ ಮೇಲೆ ಡಿಪೆಂಡ್. ನಾನು ಯಾವ ಥರ ಮಾಡ್ತೀನಿ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿನಿ. ಸ್ವಲ್ಪ ಈರುಳ್ಳಿ ಹಸಿ ಸ್ಮೆಲ್ ಹೋದ್ಮೇಲೆ ಸ್ವಲ್ಪ ಟೊಮೆಟೊನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಟೊಮೆಟೊ ಹಾಕಿದ ತಕ್ಷಣ ನಾನು ಒಂದು 1/2 ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು 1/2 ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಏನಂತಾರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ಪಲ್ಯಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟು ಖಾರನ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾವಿಲ್ಲಿ 2 ಅಥವಾ 2.5 ಸ್ಪೂನ್ನ ಏನಂತಾರೆ ಸ್ಮಾಲ್ ಸ್ಪೂನ್ ಇರುತ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ಒಂದು 2.5 ಸ್ಪೂನಷ್ಟು ನಾನು ಖಾರನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡೆಲ್ಲ ಸ್ವಲ್ಪ ಎಣ್ಣೆ ಬಿಡಬೇಕು ಫ್ರೆಂಡ್ಸ್. 1 ನಿಮಿಷ ಅಥವಾ 2 ನಿಮಿಷ ಇದನ್ನು ಬೇಯಕ್ಕೆ ಅಷ್ಟರಲ್ಲೇ ಅದೇನು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಹೆಸರು ಕಾಳನ್ನ, ಅದನ್ನು ಸ್ವಲ್ಪ ನಾನು ಮ್ಯಾಶ್ ಮಾಡ್ತಾಯಿದ್ದೆ. ಒಂದಿಷ್ಟು ಚಮಚಲ್ಲೇ ಮ್ಯಾಶ್ ಮಾಡ್ತಾಯಿದ್ದೆ ಫ್ರೆಂಡ್ಸ್ ನಾನು. ಹಾಗಾಗಿ ಬೇಡ ಅನ್ನೋರು ಮ್ಯಾಶ್ ಮಾಡೋ ಅವಶ್ಯಕತೆ ಏನಿಲ್ಲ. ಪಲ್ಯ ಕಾಳಿದ್ರೂ ಚೆಂದ ಅನ್ನಿಸ್ತದೆ. ಸ್ವಲ್ಪ ನನಗೆ ಮ್ಯಾಶ್ ಮಾಡಿದರೆ ಸ್ವಲ್ಪ ಇಷ್ಟ ಆಗುತ್ತೆ ಅಂತ ನಾನು ಸ್ವಲ್ಪ ಮ್ಯಾಶ್ ಮಾಡಿ ಅದನ್ನು ಕುಕ್ಕರ್ ಇತ್ತಲ್ಲ ಫ್ರೆಂಡ್ಸ್, ಟೊಮೆಟೊನೆಲ್ಲ ಸಣ್ಣಗೆ ಚಮಚಲ್ಲಿ ಒಡ್ಕೊಂಡು ಅದನ್ನು ಇವಾಗ ಈ ಪಾತ್ರೆಗೆ ಅಂದರೆ ಪಲ್ಯ ಮಾಡೋ ಪಾತ್ರೆಗೆ ಹಾಕಿದೆ ಫ್ರೆಂಡ್ಸ್ ನಾನು. ಇವಾಗ ಹಾಕಿ ನಿಮಗೆ ನೀರು ಬೇಕಂದ್ರೆ ನೀರು ಹಾಕೋಬೋದು, ಇಲ್ಲ ಇದರೊಳಗೇ ಕುದಿಸ್ಕೋಬೋದು. ನನಗೆ ಸ್ವಲ್ಪ ಈ ಕಡೆ ರೈಸಿಗೂ ಆಗಬೇಕು, ಈ ಕಡೆ ಚಪಾತಿಗೂ ಆಗಬೇಕು. ನಾವು ಯಾಕಂದ್ರೆ ಒಂದೇ ಥರ ಪಲ್ಯ ಮಾಡ್ತೀವಿ ಫ್ರೆಂಡ್ಸ್. ನಾನು ಸಾಂಬಾರು ರೈಸ್ ಈ ಥರ ಮಾಡಲ್ಲ. ಯಾಕಂದ್ರೆ ನಾವು 3 ಜನ ಇರೋದ್ರಿಂದ ಜಾಸ್ತಿ ಅಡುಗೆ ಏನು ಯೂಸ್ ಆಗೋಲ್ಲ. ಸೊ ಅದ್ರಾಗೇ ರೈಸ್ ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್, ಸ್ವಲ್ಪ ತಿಂತೀವಿ. ಸೊ ಹಾಗಾಗಿ ಅಷ್ಟೇ ನಾವು ಯೂಸ್ ಮಾಡ್ತೀವಿ. ಒಂದು ಯಾವುದೋ ಕಾಳು ಪಲ್ಯ ಮಾಡಿದ್ರು ಏನೇ ಮಾಡಿದ್ರು ಮೊಸರು ತೊಗೊಂಬಂದ್ರೆ ಅದ್ರ ಜೋಡಿ ಅದು ಹೊಂದ್ಕೊಂಡ್ಬಿಡ್ತೈತಿ. ಸ್ವಲ್ಪ ಮೊಸರು ಕಾಳು ರೈಸ್ ಹಾಕೊಂಡು ತಿಂದುಬಿಡ್ತಾರೆ ನಮ್ಮ ಮನೆಯವರು. ಅವ್ರಿಗೆ ಸಾಂಬಾರು ಇಷ್ಟ ಇಲ್ಲ. ಸೊ ಹಾಗಾಗಿ ಇವಾಗ ಇದನ್ನು ಕುದಿಯಕ್ಕೆ ಬಿಡೋಣ ಫ್ರೆಂಡ್ಸ್. ಒಂದು 5 ನಿಮಿಷ ಕುದಿಯಕ್ಕೆ ಬಿಡೋದು. ಹೆಸರು ಕಾಳು ಪಲ್ಯ ರೆಡಿ ಆಗುತ್ತೆ. ಸಾರಿ, ನೋಡ್ತಾ ಇರ್ಬೋದು ಇವಾಗ ಹೆಸರು ಕಾಳು ಪಲ್ಯ ಕೂಡ ಕುದೀತಾ ಇದೆ ಫ್ರೆಂಡ್ಸ್. ಹಾಗೆ ಗ್ಯಾಸ್ನ ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ಪಲ್ಯ, ಸಾಂಬಾರು, ರೈಸು, ಚಪಾತಿ ಇದೆಲ್ಲ ಇತ್ತು. ಟಿಫನ್ ಕೂಡ ಮಾಡಿ ಕಳಿಸಿದೆ. ಇದು ಸಂಜೆ ಮೇಲೆ ಫ್ರೆಂಡ್ಸ್. ಅದೇ ಇನ್ನೂ ಇತ್ತು, ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ನಾವು ಹೆಸರುಬೇಳೆ ಪಲ್ಯ ಇತ್ತು, ಟೊಮೆಟೊ ಸಾಂಬಾರಿತ್ತು, ಬೇಳೆ ಸಾಂಬಾರಿತ್ತು. ಹಾಗಾಗಿ ನಮ್ಮ ಮನೆಯವರು ಸಾರೈತಿ, ಅನ್ನದ ಜೋಡಿ ಹೊಂದ್ತೈತಿ, ಚಪಾತಿ ಜೋಡಿ ಸ್ವಲ್ಪ ಎಗ್ ತೊಗೊಂಬರ್ತೀನಿ, ಎಗ್ ಬುರ್ಜಿ ಮಾಡಂತ ಹೇಳಿದರು. ಸೊ ನಾನಾಗಿ ತೊಗೊಂಬರ್ರಿ ಅಂತ ಅಂಕೇರಿ ಅವ್ರು ಬರೋ ಅಷ್ಟರಲ್ಲಿ ಒಂದು 4 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದು ಈರುಳ್ಳಿನ ಕಟ್ ಮಾಡಿಕೊಂಡು ಇವಾಗ ಒಂದು ಕಡಾಯಿಗೆ ಇಟ್ಟು ಒಂದು 5-6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ಹಾಕಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಇತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿ ಅದು ಎಣ್ಣೆ ಎಲ್ಲ ಮೆತ್ತಗೆ ಆಗಬೇಕು. ಸೊ ಅಲ್ಲಿವರೆಗೆ ಅದನ್ನು ಚೆನ್ನಾಗಿ ತಿರುಗ್ತಾ ಇದ್ದೀನಿ. ಅದಕ್ಕೇ ಸ್ವಲ್ಪ ಉಪ್ಪು ಹಾಕಿದರೆ ಉಳ್ಳಾಗಡ್ಡಿ ಸ್ವಲ್ಪ ಬೇಗನೆ ಮೆತ್ತಗಾಗ್ತಾವ ಅಂತ ಸ್ವಲ್ಪ ಉಪ್ಪು ಹಾಕಿದೆ.
ನಮ್ಮ ಮನೆಯವರಿಗೆ ಸಂಜೆ ಕಳಿಸಿ ಏನಾದರೂ ಬೇಕು ಎಗ್ ಅಥವಾ ಚಿಕನ್ 65 ಚಿಕನ್ನು ಇಲ್ಲ ಬಜ್ಜಿ ಯಾವ ಥರದ್ದಾದ್ರೂ ಒಂದು ಸೈಡ್ ಸ್ನ್ಯಾಕ್ಸ್ ಥರ ಬೇಕು. ಇಲ್ಲಿ ಸ್ವಲ್ಪ ನಾನು ಗರಂ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಒಂದಿಷ್ಟು ಅರಿಶಿನ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಬೇಕಂದ್ರೆ ಹಸಿಮೆಣ್ಸಿಕಾಯಿ ಹೆಚ್ಚಿ ಮಾಡ್ಬೋದು ಫ್ರೆಂಡ್ಸ್, ಇಲ್ಲಾಂದ್ರೆ ಈ ಥರ ಅಚ್ಚ ಖಾರದ ಪುಡಿ ಹೆಚ್ಚಿ ಮಾಡ್ಬೋದು. ಅಚ್ಚ ಖಾರದ ಪುಡಿಗಿನ ಹಸಿಮೆಣ್ಸಿಕಾಯಿ ಹೆಚ್ಚಿ ಮಾಡಿ ಸಖತ್ತಾಗಿರುತ್ತೆ. ಅದು ನನಗಿಷ್ಟ, ಇದು ನಮ್ಮ ಮನೆಯವ್ರಿಗಿಷ್ಟ. ಸೊ ಹಾಗಾಗಿ ಇದೇ ಥರ ಮಾಡು ಅಂತ ಹೇಳಿದರು. ನಾನು ಓಕೆ ಅಂದೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಉಳ್ಳಾಗಡ್ಡಿ ಹಾಕಿದೆ, ಅದೆಲ್ಲ ಕರಗ್ತಿದ್ದಾಗ ಇವಾಗ ನಾನು ಏನು ಒಂದು 4 ಮೊಟ್ಟೆ ತೊಗೊಂಬಂದಿದ್ರಲ್ಲ ಅದಕ್ಕೆ ಎಷ್ಟು ಬೇಕಷ್ಟು ಖಾರನ ಹಾಕ್ತಾಯಿದ್ದೀನಿ. ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇತ್ತೀಚೆಗೆ ನನಗೆ ವಿಡಿಯೋಸ್ ಮಾಡೋಕ್ಕೇ ಆಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಸುಸ್ತು. ಆಮೇಲೆ ಇವಾಗ ನನ್ನ ಮಗನೂ ಸ್ವಲ್ಪ ಕಾಡ್ತಾ ಇದ್ದಾನೆ. ಪ್ರೆಗ್ನೆನ್ಸಿ ಬೇರೆ ನೋಡಬೇಕು. ವಿಡಿಯೋಸ್ ಒಂದು ಸಲ ಬೇಡ ಅನ್ನಿಸ್ತೈತಿ, ಒಂದು ಸಲ ಇರಲಿ ಬಿಡು ಮಾಡೋಣ ಅನ್ನಿಸ್ತೈತಿ. ಏನಾಗ್ತೈತೆ ಗೊತ್ತಿಲ್ಲ. ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ನಿಮ್ಮ ಕಡೆಯಿಂದ ಕೇಳ್ಕೋದಿಷ್ಟೇ ಫ್ರೆಂಡ್ಸ್. ಹಾಗೆ ಯಾವ ರೆಸಿಪಿ ಬೇಕು ನೆಕ್ಸ್ಟ್ ಅಂತ ಅದನ್ನು ಕೂಡ ಪ್ಲೀಸ್ ಕಮೆಂಟ್ ಹಾಕಿ. ಇಲ್ಲಿ ನೋಡ್ತಾ ಇರ್ಬೋದು ಸೈಡೆಲ್ಲ ಖಾರ ಬಿಡ್ತಾಯಿದೆ. ಇವಾಗ ಇದಕ್ಕೆ ನಾನು ಮೊಟ್ಟೆನ ಒಡೆದು ಹಾಕೋತೀನಿ ಫ್ರೆಂಡ್ಸ್. ನೋಡಿ ಈ ಥರ ಮೊಟ್ಟೆನ ಒಂದು ಒಡೆದು ಹಾಕ್ತೀನಿ. ಒಂದು 4 ತೊಗೊಂಬಂದಿದ್ರು, ಸೊ 4 ಮಾಡಿದೆ ಫ್ರೆಂಡ್ಸ್ನ. ನಾನು ಮೊಟ್ಟೆನ ಡೈರೆಕ್ಟ್ ಒಡೆದು ಅದ್ರಾಗೆ ಹಾಕ್ತಾಯಿದ್ದೀನಿ. ನಿಮ್ಗೆ ಡೈರೆಕ್ಟ್ ಹೊಡ್ಯಕ್ಕೆ ಬರಲಿಲ್ಲ ಅಂದ್ರೆ ಬಟ್ಟಲ್ನ್ಯಾಗ ಸ್ಟಾರ್ಟಿಂಗ್ ಒಡೆದಕ್ಕೆ ಇಟ್ಕೊರಿ, ಆಮೇಲೆ ಹಾಕಕ್ಕೆ ಈಸಿ ಆಗುತ್ತೆ. ಅದು ತತ್ತಿ ಸೊಟ್ಟಿ ಏನಿರುತ್ತಲ್ಲ ಅದು ಬೀಳಕ್ಕೆ ಹೋಗಲ್ಲ ಫ್ರೆಂಡ್ಸ್. ಆ ಥರನೂ ಟ್ರೈ ಮಾಡಿ. ನನಗದು ರೂಢಿ ಐತಿ, ಸೊ ಹಾಗಾಗಿ ನಾನು ಅಲ್ಲೇನೋ ಒಡೆದು ಹಾಕ್ತಾಯಿದ್ದೀನಿ. ಇವಾಗ ಇಷ್ಟು ಮೊಟ್ಟೆ ತೊಗೊಂಡೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಈ ಥರ ಕೈ ಬಿಡದೇನೆ ಮಿಕ್ಸ್ ಮಾಡಬೇಕು, ಯಾಕಂದ್ರೆ ಹತ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತಂದ್ರೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಕೊನೆಯಲ್ಲಿ ನಾನೇನು ಮಾಡಿದೆ ಅಂದ್ರೆ ಕೊತ್ತಂಬರಿ ಸೊಪ್ಪು ನಮ್ಮ ಮನೆಯಲ್ಲಿತ್ತು, ನನಗದು ನೆನಪೇ ಆಗಲಿಲ್ಲ. ನಮ್ಮ ಮನೆಯವ್ರು ಅರ್ಜೆಂಟ್ ಮಾಡ್ತಾಯಿದ್ರು, ಹಸುವಾಗಿತ್ತು ಅಂತ. ಸೊ ಹಾಗಾಗಿ ಬೇಗ ಮಾಡಿಕೊಂಡೆ. ನಿಂಬಲ್ಲಿ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪೆಪ್ಪರ್ ಪೌಡ್ರನ್ನ ಉದುರಿಸ್ರಿ, ಏನಂತಾರೆ ಎಗ್ ಬುರ್ಜಿ ಮಸ್ತಾಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಏನಂತಾರೆ ಬಿಡಿ ಆಗ್ಬೇಕು ಫ್ರೆಂಡ್ಸ್, ಅಲ್ಲಿವರೆಗೆ ಇದನ್ನು ಬೇಯಿಸ್ಕೋಬೇಕು. ನಂದು ಅದು ಏನಂತ ಟ್ರೈಪಾಡ್ದು ಇದು ಹೋಗಿಬಿಟ್ಟಿದೆ ಫ್ರೆಂಡ್ಸ್ ಲೈಟ್. ಸೊ ಹಾಗಾಗಿ ಸ್ವಲ್ಪ ಕತ್ಲೆ ಅನ್ನಿಸ್ತಾ ಇದೆ. ಇವಾಗ ನೋಡ್ತಾ ಇರ್ಬೋದು ಸೈಡೆಲ್ಲ ಸ್ವಲ್ಪ ಎಣ್ಣೆ ಬಿಡ್ತಾಯಿದೆ. ಇವಾಗ ಇನ್ನೊಂದು ಸತ ಮಿಕ್ಸ್ ಮಾಡೋಣ. ಈ ಥರ ಬಿಡಿ ಆಗಿ ಆಗೋವರೆಗೆ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಇದನ್ನು ಫೈನಲಿ ಯಾವ ಥರ ಲುಕ್ ಕೊಡುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸಖತ್ತಾಗಿರುತ್ತೆ. ಇದು ನನಗೆ ಕಟ್ ರೊಟ್ಟಿ ಇರುತ್ತಲ್ಲ ಫ್ರೆಂಡ್ಸ್, ಈ ಕಡೆ ಉತ್ತರ ಕರ್ನಾಟಕ ಸೈಡ್ ಕಟಕ್ ರೊಟ್ಟಿ ಅಂತಾರಲ್ಲ ಅದ್ರ ಜೋಡಿ ತಿನ್ನೋಕೆ ಬಹಳ ಇಷ್ಟ. ಸೊ ಟೇಸ್ಟ್ ಸಖತ್ತಾಗಿರುತ್ತೆ. ಫೈನಲಿ ಈ ಥರ ಬಂತು. ನೈಟ್ ಊಟ ಈ ಥರ ಇತ್ತು ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ. ಓಕೆ ಬಾಯ್. ನಮ್ಮ ಮನೆಯವರು ಮಜ್ಜಿಗೆ ತೊಗೊಂಬಂದಿದ್ದಿಲ್ಲ ಫ್ರೆಂಡ್ಸ್, ಮಜ್ಜಿಗೆ ತೊಗೊಂಬರ್ತೀನಿ ಅಂತ ಮಜ್ಜಿಗೆ ತರಕ್ಕೆ ಹೋಗಿದ್ರು. ಈ ಥರ ತತ್ತಿ ಬುರ್ಜಿ, ಚಪಾತಿ, ಸಾಂಬಾರು ಮತ್ತು ಮಜ್ಜಿಗೆ ಈ ಥರ ಊಟ ಇತ್ತು. ಓಕೆ ಬಾಯ್.